ಸರೋಜಾದೇವಿ ಸಾವಿನ ನಂತರ ಅವರ ಮಕ್ಕಳ್ಯಾರು, ಅವರ ಆಸ್ತಿ ಎಷ್ಟು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ಇದೀಗ ಸರೋಜಾದೇವಿಯವರ ಒಟ್ಟು ಆಸ್ತಿ ಎಷ್ಟು ಆಸ್ತಿಯನ್ನು ಸಂಪಾದಿಸಿದ್ದಾರೆ? ಕೇವಲ ಚನ್ನಪಟ್ಟಣ, ಬೆಂಗಳೂರು ಮಾತ್ರ ಅಲ್ಲದೆ ಇನ್ನು ಎಲ್ಲೆಲ್ಲಿ ಅವರ ಆಸ್ತಿ ಇದೆ ಮತ್ತು ಅವರ ಮನೆಯಲ್ಲಿರುವಂಥ ವಜ್ರ, ಬಂಗಾರ, ಬೆಳ್ಳಿ ಇದೆಲ್ಲವೂ ಕೂಡ ಎಷ್ಟು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿ ಸರೋಜಾದೇವಿಯವರು ಕನ್ನಡ ಇಂಡಸ್ಟ್ರಿ ಮಾತ್ರವಲ್ಲದೆ ತಮಿಳು, ತೆಲುಗು, ಹಿಂದಿ ಇಂಡಸ್ಟ್ರಿಯಲ್ಲೂ ಕೂಡ ಹೆಸರು ಮಾಡಿದವರು. ಮುಖ್ಯಮಂತ್ರಿಯಾಗಿದ್ದಂಥ ಜಯಲಲಿತಾ ಅವರ ಅತ್ಯಾಪ್ತ ಗೆಳತಿ ಕೂಡ ಇವರು ಹೌದು. ಆ ಕಾರಣಕ್ಕಾಗಿಯೇ ಇವರಿಗೆ ಎಲ್ಲ ಇಂಡಸ್ಟ್ರಿಯಲ್ಲೂ ಬಹು ಬೇಡಿಕೆ ಇತ್ತು. ಇವ್ರು ನೋಡೋದಕ್ಕೂ ಕೂಡ ಚೆನ್ನಾಗಿದ್ರು. ಇವರ ಅಭಿನಯ ಕೂಡ ತುಂಬಾ ಅದ್ಭುತವಾಗಿತ್ತು. ಲೇಡೀಸ್ ಸೂಪರ್ ಸ್ಟಾರ್ ಅನ್ನುವಂಥ ಪಟ್ಟ ಆಗಿನ ಕಾಲದಲ್ಲೇ ಬಂದಿತ್ತು ಅಂತಂದರೆ ಅದು ಸುಮ್ಮನೆ ಅಲ್ಲ. ಹಾಗಿದ್ರೆ ಅವರ ಸಂಪಾದನೆ ಎಷ್ಟು? ಜಯಲಲಿತಾ ಅವರ ಸಂಪಾದನೆಯನ್ನು ಎಲ್ಲರೂ ನೋಡಿ ಹೌಹಾರಿದ್ರು. ಅವರ ಆಪ್ತ ಗೆಳತಿಯ ಸಂಪಾದನೆ ಎಷ್ಟು ಅಂತ ಅವರ ಸಾವಿನ ನಂತರ ಇದೀಗ ವಿಚಾರಗಳು ಹೊರಗೆ ಬರ್ತಾ ಇದೆ. ಜಯಲಲಿತಾ ಅಷ್ಟೇ ಶ್ರೀಮಂತೆ ಆಗಿದ್ರ? ಅದಕ್ಕಿಂತನೂ ಹೆಚ್ಚಿನ ಶ್ರೀಮಂತೆ ಆಗಿದ್ರ? ಅವರ ಸಂಬಳ ಎಷ್ಟಿತ್ತು? ಅವರ ಗಂಡನ ಆಸ್ತಿ ಎಷ್ಟಿತ್ತು? ಟೋಟಲ್ ಆಗಿ ಸರೋಜಾದೇವಿಯವರು ಸಾಯುವ ಸಂದರ್ಭದಲ್ಲಿ ಅವರ ಬಳಿ ಇದ್ದಂಥ ಆಸ್ತಿ ಎಷ್ಟು? ಆ ಗರ್ಭ ಶ್ರೀಮಂತೆ ಅಂತ ಕರೆಸ್ಕೊಂಡಿದ್ದು ಹೇಗೆ? ಕನ್ನಡ ಇಂಡಸ್ಟ್ರಿಯಲ್ಲಿಗೆ ನಾಯಕನನ್ನು ಹೊರತುಪಡಿಸಿದ್ರೆ ಅವರ ಸರಿ ಸಮಾನಿಗೆ ಅದಕ್ಕಿಂತ ಹೆಚ್ಚಾಗಿ ಆಸ್ತಿ ಸಂಪಾದಿಸಿದ್ದು ಇದೇ ಮಹಿಳೆ, ಇದೇ ಹೀರೋಯಿನ್ ಅಂತಂದರೆ ನೀವು ಆಶ್ಚರ್ಯ ಪಡಲೇಬೇಕು. ಹಾಗಿದ್ರೆ ಸರೋಜಾದೇವಿಯವರ ಒಟ್ಟು ಆಸ್ತಿಯ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಲೈಕ್ ಮಾಡಿ. ತಮ್ಮ ಜೀವಮಾನದಲ್ಲಿ ಬಿ ಸರೋಜಾದೇವಿ ಎಂದೂ ಕೂಡ ನಕಲಿ ಆಭರಣಗಳನ್ನು ಧರಿಸಿಯೇ ಇಲ್ವಂತೆ. ಅದು ಯಾವುದೇ ಪಾತ್ರ ಆಗಿರಲಿ, ಅದಕ್ಕೆ ತಕ್ಕಂತೆ ಸ್ವಂತ ಚಿನ್ನದ ಒಡವೆಗಳನ್ನೇ ಧರಿಸ್ತಾ ಇದ್ದಂಥ ಆ ಗರ್ಭ ಶ್ರೀಮಂತೆ ಬಿ ಸರೋಜಾದೇವಿ. ಹೌದು, ಸಾಮಾನ್ಯವಾಗಿ ಸಿನಿಮಾ ಸೀರಿಯಲ್ಗಳಲ್ಲಿ ಶ್ರೀಮಂತೆ, ರಾಣಿ ಮುಂತಾದ ಪಾತ್ರಗಳನ್ನು ಮಾಡಬೇಕಾದ್ರೆ ರೋಲ್ಡ್ ಗೋಲ್ಡ್ ಆಭರಣಗಳನ್ನು ಬಳಸಲಾಗತ್ತೆ. ಆದರೆ ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ತಮ್ಮ ವೃತ್ತಿ ಜೀವನದಲ್ಲಿ ಯಾವತ್ತಿಗೂ ನಕಲಿ ಆಭರಣಗಳನ್ನು ಬಳಸಿದವರೇ ಇಲ್ಲ. ಎಂಥದ್ದೇ ಪಾತ್ರ ಆದರೂ, ಅದು ಮಹಾರಾಣಿ ಆಗಿರಲಿ ಅಥವಾ ಯಾವುದೇ ಪಾತ್ರ ಆಗಿರಲಿ, ಆ ಪಾತ್ರಕ್ಕೆ ತಕ್ಕಂತೆ ಅಪ್ಪಟ ಬಂಗಾರದ ಒಡವೆಗಳನ್ನೇ ಧರಿಸ್ತಾ ಇದ್ರು ಬಿ ಸರೋಜಾದೇವಿ. ಅವರು ವಜ್ರ, ಹಾಗೆಯೇ ವೈಡೂರ್ಯ, ಹಾಗೆಯೇ ಅವರ ಬಳಿ ಬೆಳ್ಳಿ, ಬಂಗಾರ ಈ ಥರದ ಅಪಾರವಾದಂಥ ಆಭರಣ ಇತ್ತು. ಆ ಕಾರಣಕ್ಕಾಗಿಯೇ ಅಂತ ಆ ಗರ್ಭ ಶ್ರೀಮಂತೆ ರಿಯಲ್ ಲೈಫ್ನಲ್ಲಿಯೂ ಕೂಡ ಯಾವುದೇ ಪಾತ್ರ ಆಗಿದ್ರೂ ಆ ಪಾತ್ರಕ್ಕೆ, ಅದು ರಾಣಿ ಆಗಿರಲಿ, ಮಹಾರಾಣಿ ಆಗಿರಲಿ, ಆ ಪಾತ್ರಕ್ಕೆ ಅವರದ್ದೇ ನಿಜವಾದ ಒಡವೆಯನ್ನು ಧರಿಸ್ತಾ ಇದ್ರು. ಸಿನಿಮಾದಲ್ಲಿ ತಮ್ಮ ಪಾತ್ರ ಹಾಗೂ ಸೀನ್ಗಳ ಕುರಿತು ನಿರ್ದೇಶಕರ ಬಳಿ ಮುಂಚೆನೆ ಬಿ ಸರೋಜಾದೇವಿ ಮಾಹಿತಿ ಪಡಿತಾ ಇದ್ರು. ಸೀನ್ಗೆ ತಕ್ಕಂತೆ ಆಭರಣಗಳನ್ನು ಬಿ ಸರೋಜಾದೇವಿ ತೊಡುತ್ತಾ ಇದ್ರು. ಎಷ್ಟೋ ಬಾರಿ ಒಡವೆಗಳ ಬಾಕ್ಸ್ಗಳನ್ನೇ ಬಿ ಸರೋಜಾದೇವಿ ಶೂಟಿಂಗ್ ಸೆಟ್ಗೆ ತರ್ತಾ ಇದ್ರಂತೆ. ಆ ಚಿನ್ನದ ಒಡವೆಗಳ ಪೈಕಿ ನಿರ್ದೇಶಕರು ಆಯ್ಕೆ ಮಾಡಿದ್ದನ್ನೇ ಚಿತ್ರೀಕರಣಕ್ಕೆ ಬಿ ಸರೋಜಾದೇವಿಯವರು ಧರಿಸ್ತಾ ಇದ್ರಂತೆ. ಹೆಣ್ಮಕ್ಳು ಮಹಾಲಕ್ಷ್ಮಿಯಂತೆ ಇರಬೇಕು ಅನ್ನೋದು ಅವರು ಯಾವಾಗಲೂ ಹೇಳ್ತಾ ಇದ್ದು ಮತ್ತು ಅವರ ತಾಯಿ ಕೂಡ ಅವರಿಗೆ ಇದನ್ನೇ ಹೇಳಿದ್ರಂತೆ. ಮನೆಯಲ್ಲಿ ಅಥವಾ ಹೊರಗಡೆ ಹೆಣ್ಮಕ್ಳು ಮಹಾಲಕ್ಷ್ಮಿ ಥರ ಚಂದ ರೆಡಿಯಾಗಿ ಇರಬೇಕು ಅಂತ, ಹೆಣ್ಮಕ್ಳು ಮಹಾಲಕ್ಷ್ಮಿಯಂತೆ ಇರಬೇಕು ಅಂತ ಎಷ್ಟೋ ಹೆಣ್ಮಕ್ಳಿಗೆ ಬಿ ಸರೋಜಾದೇವಿ ಸಲಹೆ ಕೂಡ ನೀಡಿದ್ದಾರೆ. ಚೆನ್ನಾಗಿ ರೆಡಿ ಆಗುವ ಹೆಣ್ಮಕ್ಳನ್ನ ಕಂಡ್ರೆ ಬಿ ಸರೋಜಾದೇವಿಯವರಿಗೆ ವಿಶೇಷ ಬಲವಂತೆ. ಎಷ್ಟೋ ನಟಿಯರಿಗೆ ಮೂಗು ಚುಚ್ಚಿಸಿಕೊಳ್ಳುವಂತೆ, ಬೇರೆ ಬೇರೆ ರೀತಿಯ ಕಿವಿಯ ಆಭರಣಗಳನ್ನು ಧರಿಸುವಂತೆ ಬಿ ಸರೋಜಾದೇವಿಯವರು ಸೂಚಿಸಿದ್ರಂತೆ. ತೆರೆ ಮೇಲೆ ಹೇಗೆ ಪ್ರೆಸೆಂಟೇಬಲ್ ಆಗಿರ್ತೀವೋ ನಿಜ ಜೀವನದಲ್ಲೂ ಅಷ್ಟೇ ಪ್ರೆಸೆಂಟೇಬಲ್ ಆಗಿರಬೇಕು ಅಂತ ಒಳ್ಳೊಳ್ಳೆ ಸೀರೆ, ಅದಕ್ಕೆ ತಕ್ಕ ಹಾಗೆ ಚಿನ್ನಾಭರಣಗಳನ್ನು ತೆಗೆದುಕೊಳ್ತಾ ಇದ್ರಂತೆ. ಆಗಿನ ಕಾಲದಲ್ಲಿ ಚೆನ್ನೈನ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆಗ ಚಿನ್ನದ ಅಂಗಡಿಗೆ ಹೋಗಿ ಚಿನ್ನವನ್ನು ತೆಗೆದುಕೊಳ್ತಿರ್ಲಿಲ್ಲ. ಚಿನ್ನದ ಅಂಗಡಿಯವರು ಸ್ಟುಡಿಯೋಗೆ ಬಂದು ಚಿನ್ನವನ್ನು ಮಾರ್ತಾ ಇದ್ರು. ಅವರು ಚಿನ್ನವನ್ನು ನಮಗೆ ಕೊಡ್ತಾ ಇದ್ರು. ಬರೋ ತಿಂಗಳು ದುಡ್ಡು ಪಡಿತೇವೆ ಅಂತ ಹೇಳ್ತಾ ಇದ್ರು. ಶೆಡ್ಯೂಲ್ ಮುಗಿಯುವ ಹೊತ್ತಿಗೆ ಹಣವನ್ನು ಪಡಿತಾ ಇದ್ರು. ಹೀಗಾಗಿ ಪ್ರತಿಯೊಬ್ಬ ಕಲಾವಿದರ ಬಾಕ್ಸ್ಗಳಲ್ಲಿ ನಿಜವಾದ ಚಿನ್ನದ ಒಡವೆಗಳೇ ಇರ್ತಾ ಇದ್ವು ಅಂತ ಗತಕಾಲದ ವೈಭವವನ್ನು ಜಯಮಾಲ ಅವರು ಕೂಡ ಈ ಹಿಂದೆ ಹೇಳ್ಕೊಂಡಿದ್ರು. ಕೇವಲ 25 ರೂಪಾಯಿಗೆ ವಜ್ರದ ಉಂಗುರ ಕೂಡ ತೆಗೆದುಕೊಂಡಿದ್ರಂತೆ ಬಿ ಸರೋಜಾದೇವಿಯವರು. ಯಾವಾಗಲೂ ಒಂದು ದೊಡ್ಡ ವಜ್ರದ ಉಂಗುರವನ್ನು ಧರಿಸ್ತಾ ಇದ್ರು. ಅದನ್ನು ನೋಡಿ ನಾನು ಅವರನ್ನು ಕೇಳಿದ್ದೆ ಅನ್ನೋದನ್ನು ಅವರ ಆಪ್ತರು, ಅವರ
ಸಾಕಷ್ಟು ಇಂಟರ್ವ್ಯೂಯಲ್ಲಿ ಅವ್ರ ಬಗ್ಗೆ ಮಾತಾಡುವಾಗ ಹೇಳಿದ್ದಾರೆ. ಈ ಬ್ಯೂಟಿಫುಲ್ ಆದಂಥ ಒಂದು ವಜ್ರದ ಉಂಗುರ ಅವರು ಯಾವಾಗಲೂ ಧರಿಸ್ತಾ ಇದ್ರಂತೆ. 25 ರೂಪಾಯಿ ಕೊಟ್ಟು ತೆಗೆದುಕೊಂಡಿದ್ದು ಅನ್ನೋದನ್ನು ಅವ್ರು ಹೇಳ್ಕೊಂಡಿದ್ರಂತೆ. ಇದನ್ನು ಎಷ್ಟೇ ಬಾರಿ ಬಿ ಸರೋಜಾದೇವಿಯವರು ಯಾರೇ ಮುಂದೆ ಹೇಳ್ಕೊಳ್ಬೇಕಾದ್ರೂ ಯಾವುದೇ ನಾಚಿಕೆ ಹೆದರಿಕೆ ಇಲ್ಲದೆ ಹೇಳ್ಕೊಳ್ತಾ ಇದ್ರಂತೆ. ನಾನು ದುಡಿತಾ ಇದ್ದೀನಿ, ನಾನು ಆಸ್ತಿ ಮಾಡ್ಕೊತಿದ್ದೀನಿ ಅಂತ. ಮತ್ತು 60ರ ದಶಕದಲ್ಲೇ ಬಿ ಸರೋಜಾದೇವಿಯವರು ಬರೋಬ್ಬರಿ 6 ಲಕ್ಷ ರೂಪಾಯಿ ಸಂಭಾವನೆ ಪಡಿತಾ ಇದ್ರು ಅನ್ನೋದು ಬಹಳ ವಿಶೇಷ. ತಮಿಳಿನಲ್ಲಿ ಹಿಟ್ ಮೇಲೆ ಹಿಟ್ ಕೊಡ್ತಾ ಹೋದ ಬಿ ಸರೋಜಾದೇವಿಗೆ ನಿರ್ಮಾಪಕರು ಕೈ ತುಂಬ ಸಂಭಾವನೆ ನೀಡ್ತಾ ಇದ್ರು. 60ರ ದಶಕದಲ್ಲೇ ಬಿ ಸರೋಜಾದೇವಿ ಅವರ ಸಂಭಾವನೆ 6 ಲಕ್ಷ ರೂಪಾಯಿ ಮುಟ್ಟಿತ್ತು. ಇದೇ ಕಾರಣಕ್ಕೆ ಬಿ ಸರೋಜಾದೇವಿಗೆ 6 ಲಕ್ಷದ ನಾಯಕಿ ಅಂತಲೂ ಕೂಡ ಹೆಸರು ಇತ್ತಂತೆ. ಆ ಸಮಯದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡಿತಾ ಇದ್ದ ನಂಬರ್ 1 ನಟಿ ಬಿ ಸರೋಜಾದೇವಿ. ಅಂದಹಾಗೆ 60 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಿದ್ರು ಅಂದ್ರೆ ನೀವೇ ಲೆಕ್ಕ ಹಾಕಿ ಆ ಕಾಲದಲ್ಲೇ ಬಿ ಸರೋಜಾದೇವಿ ಎಷ್ಟು ಆಗರ್ಭ ಶ್ರೀಮಂತೆ ಅಂತ. 60 ಲಕ್ಷ ಟ್ಯಾಕ್ಸೇ ಪೇ ಮಾಡೋ ಪರಿಸ್ಥಿತಿ ಬಂದಿತ್ತು ಅಂತಂದ್ರೆ ಅವ್ರು ಎಷ್ಟು ಶ್ರೀಮಂತೆ 60ರ ದಶಕದಲ್ಲಿ ಆಗಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಮದ್ರಾಸ್ನಲ್ಲಿ ಇವರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಇದೆ, ತೋಟ ಇದೆ, ಜಮೀನಿದೆ, ಹೋಟೆಲ್ಗಳು ಇದೆ. ಇನ್ನು ಬೆಂಗಳೂರಿನ ಸದಾಶಿವನಗರ, ಮಲ್ಲೇಶ್ವರಂ ಮುಂತಾದ ಕಡೆ ಬಿ ಸರೋಜಾದೇವಿ ಮಾಲೀಕತ್ವದ ಬಂಗ್ಲೆಗಳಿದೆ. ಬಿ ಸರೋಜಾದೇವಿಯವರ ನಿವಾಸಗಳು ಯಾವ ರಾಜ ವೈಭೋಗಕ್ಕೂ ಕೂಡ ಕಮ್ಮಿ ಇಲ್ಲ. ಮನೆಯೊಳಗಿರುವಂಥ ಆರ್ಟಿಫಿಷಿಯಲ್ ಪಾಟು, ಹೂವು ಇದೆಲ್ಲವೂ ಕೂಡ ಅವ್ರ ಮನೆಯಲ್ಲಿ ಬಂಗಾರದ್ದು, ಬೆಳ್ಳಿಯದ್ದೇ. ಇನ್ನು ಅವರ ಬಾತ್ರೂಮಲ್ಲೂ ಕೂಡ ಬೆಳ್ಳಿಯ ಬಕೆಟನ್ನು, ಬೆಳ್ಳಿಯ ಮೊಗ್ಗನ್ನು ಬಳಸ್ತಾ ಇದ್ರು ಅನ್ನೋದು ಅವ್ರ ಮನೆಗೆ ಹೋದ ಅತ್ಯಾಪ್ತ ವರ್ಗದವ್ರು ಹೇಳ್ತಾರೆ. ಎಲ್ಲ ಕಡೆಯಲ್ಲೂ ಕೂಡ ಬೆಳ್ಳಿ ಬಂಗಾರ ಅನ್ನೇ ಇಟ್ಟಿದ್ರಂತೆ ಸರೋಜಾದೇವಿಯವರು. ಅವರ ಮನೆ ಮೈಸೂರು ರಾಜರ ಅರಮನೆಗೇನು ಅನ್ನುವಷ್ಟರ ಮಟ್ಟಿಗೆ ಬೆಳ್ಳಿ ಬಂಗಾರದಿಂದ ಯಾವಾಗಲೂ ಹೊಳಿತಾ ಇರ್ತು ಅಂತ ಅಂದರೆ ನೀವು ಯೋಚನೆ ಮಾಡಬೇಕಾಗತ್ತೆ ಎಷ್ಟು ಶ್ರೀಮಂತೆ ಆಗಿದ್ರು ಅಂತ. ಬೆಂಗಳೂರು, ಚನ್ನಪಟ್ಟಣ ಸುತ್ತಮುತ್ತದಲ್ಲಿ ಸುಮಾರು 150ರಿಂದ 200 ಎಕರೆ ಜಾಗವನ್ನು ಅವ್ರು ಪಡ್ಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ 70 ಎಕರೆ, ಬೆಂಗಳೂರಿನಲ್ಲಿ 60 ಎಕರೆ, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಭೂಮಿ ಮೇಲೆ ಕೂಡ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಅತಿ ಹೆಚ್ಚಿನ ಶ್ರೀಮಂತೆ ಆಕೆ ಆಗಿದ್ರು.